ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ನೋಡೇ ಇರ್ತೀರಾ. ಸಾಟರ್ಡೆ ಎಪಿಸೋಡ್. ಈ ಎಪಿಸೋಡ್ ಬಗ್ಗೆ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಪಿಸೋಡ್ ಎಲ್ಲ ತುಂಬಾ ಕೇವಲ ಚೈತ್ರ ಮಾತ್ರ ಇತ್ತು, ಹಲವಾರು ಪ್ರಶ್ನೆಗಳೆಲ್ಲ ಬರಲೇ ಇಲ್ಲ, ಪ್ರಶ್ನೆಸ್ನೇ ಇಲ್ಲ ಅಂತ. ಆದ್ರೆ ಇವತ್ತಿನ ಸಂಡೇ ಎಪಿಸೋಡ್ ಹೇಗಿರುತ್ತೆ, ಸಂಡೇ ಎಪಿಸೋಡ್ ಅಲ್ಲಿ ಬಾಟಮ್ ಅಲ್ಲಿ ಇಬ್ರು ಯಾರು ಬರ್ತಾರೆ, ಸೇವಿಂಗ್ ಆರ್ಡರ್ ಯಾವ ರೀತಿ ಇರುತ್ತೆ, ಕಿಚ್ಚನ ಚಪ್ಪಾಳೆ ನಿನ್ನೆ ಎಪಿಸೋಡ್ ಕೊಟ್ಟಿರಲಿಲ್ಲ ಮತ್ತೆ ಇವತ್ತು ಎಪಿಸೋಡ್ ಕೊಡ್ತಾರ, ಮುಖ್ಯವಾಗಿ ಫ್ರಾಂಕ್ ಎಲಿಮಿನೇಷನ್ ಯಾರು ಮಾಡ್ತಾರೆ, ಇನ್ನೊಂದು ಅತಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಒಬ್ಬರ ಎಂಟ್ರಿ ಇದೆ, ಆ ಎಂಟ್ರಿ ಯಾರು ಕೊಡ್ತಾರೆ. ಆಲ್ರೆಡಿ 80-90 ದಿನ ಕಳೆದಾಗಿದೆ, ಮತ್ತೊಬ್ರು ಯಾರು ಬರ್ತಾರೆ ಅಂತ ತುಂಬಾ ಜನ ಕನ್ಫ್ಯೂಷನ್ ಇದೆ. ಟೋಟಲ್ ಆಗಿ ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಫಸ್ಟ್ ಆಫ್ ಆಲ್ ನಿನ್ನೆ ಕಿಚ್ಚನ್ ಚಪ್ಪಾಳೆ ಭವ್ಯ ಗೌಡರ್ಗೆ ಅಂತ ಹೇಳಿದ್ದೆ, ಬಟ್ ಅದು ಅಪ್ಡೇಟ್ ಆಗಿಲ್ಲ, ಅಂದ್ರೆ ಅದು ಎಪಿಸೋಡ್ ಅಲ್ಲಿ ಹಾಕಿಲ್ಲ ನಮ್ಗೆ. ಇವತ್ತಿನ ಎಪಿಸೋಡ್ ಖಂಡಿತವಾಗ್ಲೂ ಆಗ್ತಾರೆ ಅಂತ ಹೇಳಿ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಒಂದು ಸಂಡೇ ಎಪಿಸೋಡ್ ತಂದಾಗ ಒಂದು SR ನೋ ಬೋರ್ಡ್ ಒಂದು ಇದ್ದೇ ಇರುತ್ತೆ. ಆ ಬೋರ್ಡ್ ಅಲ್ಲಿ ತ್ರಿವಿಕ್ರಮ ಭವ್ಯ ಅಣ್ಣ ತಂಗಿನ ಅಂತ ಬಂದಾಗ ಅದೊಂದು ಬರುತ್ತೆ. ಅದಾದ್ಮೇಲೆ SR ನೋಡಲ್ ಬೋರ್ಡ್ ಕೂಡ ಗೌತಮಿ ಮತ್ತು ರಜತ್ ಅವರು ಕಿತ್ತಾಡೋದು ಕಾಣುತ್ತೆ ಈ ಎಪಿಸೋಡ್ ಅಲ್ಲಿ. ಇನ್ನು ಸೇವಿಂಗ್ ಆರ್ಡರ್ ಅಂತ ಬಂದ್ರೆ ಖಂಡಿತವಾಗ್ಲೂ ತುಂಬಾ ಜನ ಕುತೂಹಲ ಇರುತ್ತೆ. ಇಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಕಿಚ್ಚ ಸರ್ ಕ್ಲಾಸ್ ತಗೊಂತಾರೆ ಅಂತ ಹೇಳಿದ್ದೆ ನಾನು, ಅದು ಕೂಡ ನೋಡಿರ್ತೀರ. ಅದಾದ್ಮೇಲೆ ಇವತ್ತಿನ ಎಪಿಸೋಡ್ ಕೂಡ ತ್ರಿವಿಕ್ರಮ್ ಅನ್ನ ತುಂಬಾನೇ ಟಾರ್ಗೆಟ್ ಮಾಡ್ತಾರೆ, ಕಲರ್ಸ್ ಕನ್ನಡ ಆಗ್ಲಿ ಕಿಚ್ಚ ಸರ್ ಆಗ್ಲಿ. ಯಾಕಂದ್ರೆ ಆ ಸೆಲ್ಫ್ ನಾಮಿನೇಷನ್ ಇಟ್ಕೊಂಡು ತುಂಬಾನೇ ಬೈತಾರೆ. ನಿನ್ನೆ ಎಪಿಸೋಡ್ ಅಲ್ಲೂ ಬೈದಿದ್ದಾರೆ, ಇವತ್ತು ಎಪಿಸೋಡ್ ಅಲ್ಲೂ ಅದೇ ಕಂಟಿನ್ಯೂ ಆಗುತ್ತೆ. ಅದನ್ನ ಇಟ್ಕೊಂಡೇನೆ ಸೇವಿಂಗ್ ಆರ್ಡರ್ ಅಂತ ಬಂದಾಗ ಖಂಡಿತವಾಗ್ಲೂ ಲಾಸ್ಟ್ ಬಾಟಮ್ ಅಲ್ಲಿ ಇರ್ತಾರೆ ಐಶ್ವರ್ಯ ನಮ್ಮ ತ್ರಿವಿಕ್ರಮ್ ಅವರು. ಸ್ಟಾರ್ಟಿಂಗ್ ಅಲ್ಲಿ ಹನುಮಂತು, ಮೋಕ್ಷತ, ರಜತ್ ಸೇವ್ ಆಗ್ತಾರೆ. ಬಾಟಮ್ 2 ಅಂತ ಬಂದಾಗ ನಮ್ಮ ತ್ರಿವಿಕ್ರಮ್ ಅವರು ಮತ್ತೆ ನಮ್ಮ ಐಶ್ವರ್ಯ ಅವರು ಇರ್ತಾರೆ. ಐಶ್ವರ್ಯನ ಸೇವ್ ಮಾಡಿ ತ್ರಿವಿಕ್ರಮ್ ಅವ್ರನ್ನ ಫ್ರಾಂಕ್ ಎಲಿಮಿನೇಷನ್ ಮಾಡ್ತಾರೆ. ಈ ಎಪಿಸೋಡ್ ಅಲ್ಲಿ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ ಈ ಎಪಿಸೋಡ್. ತ್ರಿವಿಕ್ರಮ್ ಫ್ಯಾನ್ಸ್ ಸ್ವಲ್ಪ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಎಪಿಸೋಡ್ ನೋಡಿ, ಯಾಕಂದ್ರೆ ಆ ರೀತಿ ಕನ್ವೆ ಮಾಡ್ತಾ ಇದಾರೆ ಕಲರ್ಸ್ ಕನ್ನಡ ಆಗ್ಲಿ ಕಿಚ್ಚ ಸಾರ್ ಆಗ್ಲಿ, ಆ ರೀತಿ ಇರುತ್ತೆ ಎಪಿಸೋಡ್. ಇನ್ನು ಸೇವಿಂಗ್ ಆರ್ಡರ್ ಎಲ್ಲ ಕೇಳಿದ್ರೆ, ಕಿಚ್ಚನ್ ಚಪ್ಪಾಳೆ ಕೇಳಿದ್ರೆ, ಇನ್ನ ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಆಲ್ರೆಡಿ ಪ್ರೋಮೋ ಬಂದಿದೆ ನೋಡಿರ್ತೀರಾ. ಈ ಮನೆಗೆ ಯಾರು ಉಪಯೋಗ ಇಲ್ಲ, ಕಸದ ಬುಟ್ಟಿ ಯಾರು, ಈ ಮನೆಯಿಂದ ಹೊರಗಡೆ ಯಾರು ನಾಕನ ಅಂತ ತಗೊಂಡಾಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಚೈತ್ರಕಂತ ತಗೊಂತಾರೆ. ನಮ್ಮ ರಜತ್ ಅವರು ಕೂಡ ಇಂದು ಗೌತಮ್ ಹೆಸರು ತಗೊಂಡಿದ್ರೆ ಅಪ್ಡೇಟ್ ಇದೆ. ಖಂಡಿತವಾಗ್ಲೂ ಇನ್ನು ಮನೆಗೆ ಎಂಟ್ರಿ ಯಾರು ಕೊಡ್ತಾರೆ ಅಂತ ಹೇಳೋದಾದ್ರೆ ಗೋಲ್ಡ್ ಸುರೇಶ್ ಅವರು ಮತ್ತೊಮ್ಮೆ ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಲಾಸ್ಟ್ ವೀಕ್ ಅಲ್ಲಿ ನೋಡೇ ಇರ್ತಾರ, ಮನೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ಎಕ್ಸಿಟ್ ಆಗಿದ್ರು, ಬಟ್ ಈಗ ಅದೇ ಒಂದು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಮನೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಟ್ ಇದು ಯಾವ ಲೆಕ್ಕ ಅಂತ ಅರ್ಥ ಆಗ್ತಾ ಇಲ್ಲ. ಎನಿವೇ ಇನ್ನು ಇರೋದು 20 ದಿನ, ಇನ್ನು 40 ದಿನ ಇದೆ, ಬಟ್ ಒಂದು ವಾರ ಹೊರಗಡೆ ಇದ್ದಾರೆ. ಈ ರೀತಿ ಹಲವಾರು ಸಲ ಆಗಿದೆ, ಬಟ್ ಈ ಸಲ ಅದೇ ರೀತಿ ಆಗ್ತಾ ಇದೆ. ಬಿಗ್ ಬಾಸ್ ಮನೆಗೆ ಮತ್ತೊಮ್ಮೆ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಟಾಪ್ ಟು ಬಾಟಮ್ ಅಂತ ತಗೊಂಡಾಗ ನಮ್ಮ ತ್ರಿವಿಕ್ರಮ ಮತ್ತು ಐಶ್ವರ್ಯ ಇದ್ದಾರೆ. ಕಿಚ್ಚನ್ ಚಪ್ಪಾಳೆ ಭವ್ಯ ಸಿಕ್ಕಿದೆ. SR ಬೋರ್ಡ್ ತುಂಬಾ ಕಿತ್ತಾಡ್ತಾರೆ. ಇನ್ನು ಫನ್ ಟಾಸ್ಕ್ ಅಂತ ತಗೊಂಡಾಗ ಕಿಚ್ಚ ಸರ್ ಸಖತ್ತಾಗಿ ಸಂಡೇ ಫಂಡೇ ಟಾಸ್ಕ್ ನಡೆಸಿದ್ದಾರೆ. ಈ ರೀತಿ ಇವತ್ತಿನ ಅಪ್ಡೇಟ್ ಇದೆ. ಸೆಲ್ಫ್ ನಾಮಿನೇಷನ್ ಬಗ್ಗೆ ತ್ರಿವಿಕ್ರಮರ್ಗೆ ಕ್ಲಾಸ್ ಇದೆ ಅಂತ ಹೇಳಿದೆ. ಮತ್ತೆ ಲಾಸ್ಟ್ ಫ್ರಾಂಕ್ ಎಲಿಮಿನೇಷನ್ ಮಾಡಿದ್ದು ತ್ರಿವಿಕ್ರಮ್ ಅವರಿಗೆ ತುಂಬಾನೇ ಎಮೋಷನ್ ಆಗ್ತಾರೆ. ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಅವರು ಈ ಎಪಿಸೋಡ್ ಅಲ್ಲಿ ಮತ್ತೆ ತ್ರಿವಿಕ್ರಮ್ ಅವರು ಲವ್ ಯು ಭವ್ಯ ಗೌಡಗೆ ಹೇಳಿದ್ರಲ್ಲ, ಆ ಟಾಪಿಕ್ ಬರುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ. ಈ ರೀತಿ ಇತ್ತು ಇವತ್ತಿನ ಸಂಡೇ ಎಪಿಸೋಡ್ ಇರುತ್ತೆ. ಸಾರಿ, ಇದ್ದಲ್ಲ ಇರುತ್ತೆ, ಇದೇ ರೀತಿ ಇರುತ್ತೆ ಖಂಡಿತವಲ್ಲ ಸಂಡೇ ಎಪಿಸೋಡ್. ಮತ್ತೆ ನಿಮ್ಗೆ ತ್ರಿವಿಕ್ರಮ್ ನ ಫ್ರಾಂಕ್ ಎಲಿಮಿನೇಷನ್ ಬಗ್ಗೆ ಮಾಡಿದ್ರೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಿನ್ನೆ ಸಾಟರ್ಡೆ ಎಪಿಸೋಡ್ ಬಗ್ಗೆ ತುಂಬಾ ಜನ ಹೇಳ್ತಾರೆ, ಅದ್ರ ಬಗ್ಗೆ ಬೇರೆ ವಿಡಿಯೋ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಂಡೇ ಎಪಿಸೋಡ್ ಈ ರೀತಿ ಇತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.